ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ತಲೆಯಲ್ಲಿ ಕೂದಲಿಲ್ಲ ಅಂತ ಹೆಂಡತಿ ಟಾರ್ಚರ್ ಕೊಟ್ಟಿದ್ದಾಳೆ ತನ್ನ ಗಂಡನಿಗೆ. ಪತ್ನಿ ಕಾಟಕ್ಕೆ ಮೊನನಂದು ಗಂಡ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಚಾಮರಾಜನಗರದ ಉಡಿಗಾಲ ಗ್ರಾಮದಲ್ಲಿ ನಡೆದಂತಹ ವಿಚಿತ್ರ ಘಟನೆ, ದಾರುಣ ಅಂತ್ಯ ಇದು. ನಿಂದು ಬೊಕ್ಕ ತಲೆ, ರೀಲ್ಸ್ ಮಾಡೋದಕ್ಕೆ ಆಗಲ್ಲ ಅಂತ ಈತನ ಹೆಂಡತಿ ಚುಚ್ಚು ಮಾತನಾಡ್ತಾ ಇತ್ತು. ನೀನು ನನಗೆ ಸೂಟ್ ಆಗಲ್ಲ ಅಂತ ಪ್ರತಿನಿತ್ಯ ಕಾಟ ಕೊಡ್ತಾ ಇದ್ದ. ಈ ಪತ್ನಿಯ ಕಿರುಕುಳಕ್ಕೆ 32 ವರ್ಷದ ಪರಶಿವ ಆತ್ಮಹತ್ಯೆಗೆ ಶರಣಾಗಿದ್ದ. ವಿಚಿತ್ರ ಘಟನೆ. ಪತ್ನಿಯ ಕಿರುಕುಳಕ್ಕೆ ಪತಿ ಪರಶಿವ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಕಾರಣ ತಲೆಯಲ್ಲಿ ಕೂದಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಆಕೆ ಈತನಿಗೆ ಚುಚ್ಚು ಮಾತುಗಳನ್ನು ಆಡ್ತಿದ್ದ. ಇದೇ ಕಾರಣಕ್ಕಾಗಿ ಆತ ಮನನೊಂದು ಸೂಸೈಡ್ ಮಾಡಿಕೊಂಡಿದ್ದಾನೆ. ಇವಳಿಗೆ ಮನೆಯಲ್ಲಿ ನೋಡ್ಕೊಂಡು ಹೋಗೋದು, ಅಡುಗೆ ಮಾಡೋದೆಲ್ಲ ಇಷ್ಟ ಇಲ್ಲ. ಇವ್ರು ಸೋಕಿ ಮಾಡಬೇಕು, ಹೊರಗಡೆ ಸುತ್ತಾಡಬೇಕು, ಟಿಕ್ ಟಾಕು, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು, ರೀಲ್ಸ್ ಮಾಡೋದು. ಮತ್ತು ಹುಡುಗ ಪಾಪ ಸ್ವಲ್ಪ ಅವ್ರಿಗೆ ಹೆರಿಡಿಟಿಯಿಂದ ಮಾಮೂಲಿ ಕೂದೆಲ್ಲ ಉದುರುತ್ತೆ, ಮಾಮೂಲಿ ಕಾಮನ್ ಆಗಿದೆ ಅದು. ಅದನ್ನೇ ಹೇಳ್ಸ್ಕೊಂಡು ನೀನು ಕೂದಿಲ್ಲ, ನೀನು ನನಗೆ ಸೂಟಬಲ್ ಆಗಲ್ಲ ಅಂತ ಹೋಗಿ ಹಾಸ್ಪಿಟ್ಲ್ ತೋರ್ಸೋಕೆ ಹೋದಾಗ ಮತ್ತು ಜನಗಳಿರೋ ಕಡೆ ಎಲ್ಲ ಅವಮಾನ ಮಾಡೋದು. ಅಕ್ಕಪಕ್ಕ ನೋಡಿ ನಗ್ತಿದ್ರು. ಇವ್ನಿಗೆ ಅದಂತೂ ಫುಲ್ ಇನ್ಸಲ್ಟ್ ಆಗ್ತಿತ್ತು. ಈ ವಿಚಾರವಾಗಿ ಈ ರೀತಿ ಎಲ್ಲ ತೊಂದರೆ ಮಾಡ್ತಿದ್ದಲ್ಲ, ಅದೆಲ್ಲ ಸುಮಾರು ಸರಿ ಗಲಾಟೆ ಮಾಡ್ತಿದ್ಲು. ಸ್ವಲ್ಪ ದಿನ ಸರಿ ಇರೋದು, ತರತ್ತಿರೋ ಅನ್ನೋದು ತೊಂದರೆ ಕೊಡೋದು. ಈ ಹುಡುಗ ನೋಡಿ ಮೊನ್ನೆ ಪಾಪ ಫ್ರೆಂಡ್ಸು ಫೋನ್ ಮಾಡಿದ್ದೆ, ತೊಂದರೆ ಎಲ್ಲ ಕೊಡ್ತಾಳಕ್ಕಲ್ಲ, ನನಗೆ ಆಯ್ತಲ್ಲ ಅಂತೆಲ್ಲ ಹೇಳಿದ. ಅವ್ರ ಫ್ರೆಂಡ್ಸ್ ಎಲ್ಲ ಧೈರ್ಯ ತುಂಬಿದ್ರು, ಏನು ತಲೆ ಕೆಡಿಸ್ಕೊಬಿಡಕ್ಕಣ, ಒಂದು ಸ್ವಲ್ಪ ದಿನ ಸರಿ ಆಗುತ್ತೆ, ಆರಾಮಿರೋ ಅಂತೆಲ್ಲ ಹೇಳಿ ಇವನು ಕೊನೆಗೆ ಯಾರು ಇಲ್ಲದ ಟೈಮಲ್ಲಿ ಮನೇಲಿ ಈ ಥರ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಚಾಮರಾಜ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಇದು ನಿಜಕ್ಕೂ ಕೂಡ ಈಗ ಬರ್ತಾ ಇರುವಂತ ಮಾಹಿತಿ ಏನಿದೆ ಅಂದ್ರೆ ಆತನಿಗೆ ಬೊಕ್ಕು ತಲೆ ಇತ್ತು, ಹೆಂಡತಿ ಆ ರೀತಿಯಾಗಿ ಚುಚ್ಚು ಮಾತನಾಡ್ತಾ ಇದ್ಲು, ಅದೇ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಂಡಿದ್ದ ಅಂತ, ಅದೇ ನಿಜಾನ ಅಥವಾ ಬೇರೆ ಏನಾದರೂ ಇದೆಯಾ? ಇಲ್ಲ, ಖಂಡಿತ ನಿಜ ಅದು. ಯಾಕಂದ್ರೆ ಅವನು ಡೆತ್ ನೋಟ್ ಬರ್ದಿದೆ ಅಂತ ಈಗ ಇದಕ್ಕೆ ತಾನೇ ಗೊತ್ತಾಗ್ತದೆ. ಮತ್ತೆ ಫ್ರೆಂಡ್ಸ್ ಜೊತೆ ಸಹ ಮತ್ತೆ ತಮ್ಮ ಮನೆಯವ್ರ ಜೊತೆ ಮತ್ತೆ ಸಂಬಂಧಿಕರ ಜೊತೆ ಇದೇ ವಿಚಾರಗಳನ್ನ ಹೇಳ್ಕೊಂಡಿದ್ದ. ಕಳೆದ ಕೆಲವು ದಿನಗಳಿದ್ದಾರೆ ಈ ತರ ಹೆಂಡತಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ನನ್ನ ಹೇಳಿಸ್ತಾ ಇದ್ದಾಳೆ, ನನಗೆ ಬೊಕ್ಕ ತಲೆ ಇದೆ, ನೀನ್ ಚೆನ್ನಾಗಿಲ್ಲ ನೋಡೋದಕ್ಕೆ, ನನಗೆ ಬೇರೆ ಮನೆ ಮಾಡು ಅಥವಾ ಹಣ ಕೊಡು ಅಥವಾ ಬೇರೆ ಈ ತರ ಟಾರ್ಚರ್ ಕೊಡ್ತಿದ್ವು ಅಂತ ನಾವು ಇದುವರೆಗೆ ಏನ್ ಕೇಳ್ತಿದ್ವಿ ಅಂತಂದ್ರೆ ಗಂಡನ ಕಿರುಕುಳ ಹೆಂಡತಿ ಆತ್ಮಹತ್ಯೆ ಅಂತ ಕೇಳ್ತಿದ್ವಿ. ಆದ್ರೆ ಇದಕ್ಕೆ ಸದೃಢವಾದ ಒಂದು ಘಟನೆ ಉಡಿಗಾಲದಲ್ಲಿ ನಡೆದಿದೆ. ಇವನು ಪರಶಿವ ಅಂತ 32 ವರ್ಷ, ಕಳೆದ 2 ವರ್ಷಗಳ ಹಿಂದೆ ಕಿಳಿಪುರ ಅಂದ್ರೆ ಚಾಮರಾಜನಗರ ತಾಲೂಕು ಕಿಳಿಪುರದ ಮಮತಾ ಎಂಬಾಕೆಯನ್ನ ಮದುವೆಯಾಗಿದ್ದ. ಮದುವೆಯಾಗಿ ಮಮತಾ ಒಂದು ವರ್ಷದ ನಂತರ ಪರಶುವನ ವಿರುದ್ಧ ಒಂದು ದೂರನ್ನು ಸಹ ಕೊಟ್ಟಿದ್ದು. ವರದಕ್ಷಿಣೆ ಕಿರುಕೊಡ್ತಾಳಂತೆ ಒಂದು ಫೇಕ್ ದೂರನ್ನು ಕೊಟ್ಟಿದ್ದಾಗ ಪರಶುವನನ್ನು ಅರೆಸ್ಟ್ ಮಾಡಿ 1.5 ತಿಂಗಳು ಜೈಲಲ್ಲೂ ಇದ್ದ. ಜೈಲಿಂದ ಬಂದ್ಮೇಲೆ ಊರವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇಬ್ಬರನ್ನು ಒಂದು ಮಾಡಿ ಇರ್ತಿದ್ರು. ಆದ್ರೂ ಸಹ ತನ್ನ ಟಾರ್ಚರ್ನ ಬಿಟ್ಟಿರ್ಲಿಲ್ಲ. ಅವಳು ಮಮತಾನವಳು ಏನು ಹೆಂಡತಿ ಅವಳು ಗಂಡನಿಗೆ ಟಾರ್ಚರ್ ಕೊಡ್ತಿದ್ಲಂತೆ, ಮತ್ತೆ ಅತ್ತೆ ಮಗನಿಗೂ ಟಾರ್ಚರ್ ಕೊಡ್ತಿದ್ಲಂತೆ. ಮಾನಸಿಕವಾಗಲ್ಲದೆ ದೈಹಿಕವಾಗೂ ಸಹ ಕಿರುಕುಳ ಕೊಡ್ತಿದ್ಲು ಅಂತ ಸಂಬಂಧಿಕರು ಆರೋಪಿಸಿದ್ರೆ. ಇದರಿಂದ ಬೇಸತ್ತು ಅವನು ನೇಣಿಗೆ ಶರಣಾಗಿದ್ದಾನೆ. ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್.